ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮಗೆ ಗೊತ್ತಿರುವಾಗ DK ಅವರಂತೂ CM ಆಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಯಾವ ಆಪತ್ತು ಇಲ್ಲ. ಈಗ ಆದರೂ ಈ ಮಂತ್ರಿಮಂಡಲ ವಿಸ್ತರಣೆ ಅವ್ರಿಗೆ ತೊಂದರೆ ಆಗಬಹುದಾ? ಸಿದ್ದರಾಮಯ್ಯನವರು DK ಅವರು ಹೇಳಿದಕ್ಕೆಲ್ಲ ಎಸ್ ಅನ್ಬೋದಾ? DK ಒಪ್ಪಿತ ಎಲ್ಲ ಮಂತ್ರಿಗಳನ್ನ ಒಪ್ಕೋಬಹುದಾ ಅಥವಾ ಹೈಕಮಾಂಡ್ ಹೇಳಿದಂಗೆ ಹೆಜ್ಜೆ ಇಡಬಹುದಾ ಅಂತ ಹೇಳಿ ವಿಚಾರ ಮಾಡಿದಾಗ ಸಹಜವಾಗಿ ಅನಿಸ್ತದ ಅಲ್ಲಿ ಸುಲಭಿಲ್ಲ ಅಂತೇಳಿ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಿರಿಯನ್ನು ಬಿಟ್ಕೊಟ್ಟಿದ್ದಾರೆ ವಿನಃ ರಾಜಕೀಯವನ್ನು ಬಿಟ್ಟಿಲ್ಲ. ಅದೇ ಕಾಲಕ್ಕೆ ತನ್ನ ಬೆಂಬಲಿಗರನ್ನು ಸಹಿತ ಇವತ್ತು ಬಿಟ್ಟುಕೊಡೋ ಸ್ಥಿತಿಗಳು ಅವರಿಲ್ಲ. ಯಾಕಂದ್ರೆ ಅವ್ರ ಬೆಂಬಲಿಗರು ಮಂತ್ರಿ ಮಂಡಲದಲ್ಲಿದ್ದರೆ ಈ ಕ್ಯಾಬಿನೆಟ್ ಮೇಲೆ ಹಿಡಿದು ಸಾಧಿಸುವಂಥದ್ದು, ಈ ಸರ್ಕಾರದ ಮೇಲೆ ಹಿಡಿದು ಸಾಧಿಸುವಂಥದ್ದು ಸಾಧ್ಯ ಆಗ್ತದೆ ಅನ್ನೋದು ಯಾರಿಗಾದರೂ ಗೊತ್ತಾಗುವ ವಿಷಯ. ಹೀಗಾಗಿ ಹೈಕಮಾಂಡ್ ಮತ್ತು DK ಅವರನ್ನು ತಾವು ಆಡಿಸುವ ಆಟಕ್ಕೆ ಅವರು ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರದ ಮೇಲೆ ಹಿಡಿದಬೇಕು. ಅದಕ್ಕಾಗಿ ಈಗಾಗಲೇ ಮೊದಲನೇ ಸಂಪುಟ ವಿಸ್ತರಣೆ ಮ್ಯಾಕ್ಸಿಮಮ್ ಇಬ್ಬರು ಹೊಸಬರು ಬಂದರು ಸಹಿತ ಅವರು ಎಲ್ಲರೂ ಹೆಚ್ಚು ಕಡಿಮೆ ಸಿದ್ದರಾಮಯ್ಯರ ಪರ ಇದ್ದಂಥ ಜನ ಇದ್ದಾರೆ. ಇನ್ನು ಮುಂದಿನ 20ರಲ್ಲೇ ಎಷ್ಟು ಜನ ಬರ್ಬೋದು? ಈಗಾಗಲೇ CM ಗಿರಿ ತ್ಯಾಗ ಮಾಡಿ DK ಅವ್ರಿಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. DK ಅವ್ರಿಗೂ ಸಹ ಅಷ್ಟು ಸುಲಭ ಇರಲಿಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು. ಆದರೂ ಮಾತು ಕೊಟ್ಟಂಗೆ ಸಿದ್ದರಾಮಯ್ಯರು ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯರು ಹೇಳಿದಂಥ ಮ್ಯಾಕ್ಸಿಮಮ್ ಜನ ಅಥವಾ ಶಾಸಕರು ಈ ಮಿನಿಸ್ಟರ್ ಆಗೋದು ಗ್ಯಾರಂಟಿ ಅಂತೇಳಿ ಸಾಮಾನ್ಯವಾಗಿ ಮಾತಾಡ್ಕೊತಾ ಇದ್ದಾರೆ. ಜೊತೆಗೆ ಇದು ಸೇಫೆಸ್ಟ್ ಹಾದಿನೂ ಹೌದು DK ಅವರಿಗೆ. ಯಾಕಂದರೆ DK ಅವರು ತಮಗೆ ಬೇಕಾದಂಥವ್ರನ್ನ ಹಾಕ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದರಪ್ಪ ಅಂತಂದ್ರೆ ಲಾಸ್ ಆಗೋದು ಯಾರಿಗೆ? ಲಾಸ್ ಆಗೋದು DK ಮತ್ತು ಕಾಂಗ್ರೆಸ್ಸಿಗೆ. ಯಾಕಂದ್ರೆ 2022ರಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯರ ಸಹಕಾರ ಸಿಗದೆ ಹೋದ್ರೆ DK ಅವರು ಗೆಲ್ಲುವುದು ಭಾಳ ಕಷ್ಟ. ಆಲ್ರೆಡಿ ಈ ಖರ್ಗೆ ಅವರ ಪ್ರಿಯಾಂಕಾ ಖರ್ಗೆ ಅವರ ನೋಂದಣಿಯಲ್ಲಿ ಅಂತ RSS ಬೆನ್ನತ್ತಿದ್ದಕ್ಕಾಗಿ ಇವತ್ತು RSS ಆದರೂ ಪ್ರತ್ಯಾಕ್ರಮ ಮಾಡೋ ಸಲುವಾಗಿ ತನ್ನ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ ಮುಂದುವರೆದ. ನೋಂದಣಿ ಬಗ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಆದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೇಗಾದರೂ ಶತಾಯಗತಾಯ ಮಾಡಿ ಕರ್ನಾಟಕದಿಂದ 2028ರಲ್ಲಿ ಗೆಲ್ಲಲೇಬೇಕಂತೇಳಿ ಒತ್ತಡ ತರ್ತಾ ಇದ್ದಾರೆ BJP ಶಾಸಕರ ಮೇಲೆ, ಇದ್ದಂಥವ್ರ ಮೇಲೆ, ನಾಯಕರ ಮೇಲೆ. ಹೀಗಾಗಿ ಅಂದುಕೊಂಡ್ರೆ ಸುಲಭಿಲ್ಲ 2028ರಲ್ಲೇ DK ಮತ್ತೆ ಮರಳಿ ಸರ್ಕಾರ ರಚನೆ ಮಾಡೋದು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ನಡೆದು. ಹೀಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೋ, ಯಾವುದನ್ನು ಸೂಚಿಸ್ತಾರೋ ಅವರ ಮಾರ್ಗದರ್ಶನದಲ್ಲೇ DK ಅವರು ಮುಂದುವರಿಯುವಂಥದ್ದು ಯಥಾಯೋಗ್ಯ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ, ರಾಜಕೀಯ ತಜ್ಞರು. ಜೊತೆಗೆ ಹೈಕಮಾಂಡ್ ಆದರೂ ಸಹಿತ ಹೈಕಮಾಂಡದಲ್ಲಿ ಯಾರಪ್ಪ? ಮೊದಲನೇದಾಗೆ ರಾಹುಲ್ ಗಾಂಧಿ, ಎರಡನೇದಾಗೆ ಮಲ್ಲಿಕಾರ್ಜುನ ಖರ್ಗೆ, ಇನ್ನೊಬ್ಬರು ಸೋನಿಯಾ ಗಾಂಧಿ. ಇವ್ರು ಹೇಳಿದ್ದೆ ಫೈನಲ್. ಅದ್ರಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಾದರೂ ಸಹಿತ ಸಿದ್ದರಾಮಯ್ಯರಲ್ಲಿ ಹಾಕಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಮತ್ತು ಈಗ DK ಅವರು ಒಬ್ಬರಿಂದಲೇ ಗೆಲ್ಲಲಿಕ್ಕೆ ಅಂತ ಅಸಾಧ್ಯ 2022ರಲ್ಲಿ. ಸಿದ್ದರಾಮಯ್ಯರ ಹಸ್ತ, ಅದೇ ಕಾಲಕ್ಕೆ DK ಅವರ ಆ್ಯಕ್ಟಿವ್ನೆಸ್, ಜೊತೆಗೆ ರಾಹುಲ್ ಗಾಂಧಿಯವರ ಪ್ರಭಾವಿ ವ್ಯಕ್ತಿತ್ವ, ಇವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಈಗಿರುವ ಹಿರಿಯ ನಾಯಕರನ್ನೆಲ್ಲ ಮುಂದಿಟ್ಟುಕೊಂಡು ಹೊಸ ನಾಯಕರು ಒಂದು 4-5 ಜನ ಹುಟ್ಟಾಕುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡಿದರೆ ಯಥಾಯೋಗ್ಯ ಅಂತೇಳಿ ಒಂದಿಷ್ಟು ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ತಿಕ್ಕಾಡೋದಕ್ಕೆ, ಘರ್ಷಣೆ ಮಾಡೋದಕ್ಕೆ, ಸಂಘರ್ಷ ಮಾಡೋದಕ್ಕೆ ಸಮಯ ಇಲ್ಲ. ಯಾಕಂದರೆ ಎದುರಾಳಿ ಅಂದುಕೊಂಡಷ್ಟು ಸುಲಭಿಲ್ಲ. ಈಗ ಶತಾಯಗತಾಯ, ಅದರಲ್ಲೂ ಖರ್ಗೆ ಅವರು RSSದ ಆತ್ಮ, ನೋಂದಣಿ ಅದಕ್ಕೆ ಇಕ್ಕಿದ್ದಾರೆ. ಇವತ್ತು ಅದ್ರ ವಿರುದ್ಧ ನೇರಾನೇರ ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದಾರೆ. ಹೀಗಾಗಿ RSS ಯಾವುದೇ ಪ್ರಸಂಗದಲ್ಲಿ ಕರ್ನಾಟಕದಲ್ಲಿ ಇನ್ನೊಮ್ಮೆ ಕಾಂಗ್ರೆಸ್ ಗೆಲ್ಲಬಾರ್ದು ಅನ್ನೋ ಮಟ್ಟಿಗೆ ತೀವ್ರವಾಗಿ ಹೋರಾಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇವತ್ತು ಎದುರಾಳಿ ಕೇವಲ ಯಡಿಯೂರಪ್ಪರು ಮಾತ್ರ ಅಲ್ಲ, ಜೊತೆಗೆ RSS ತನ್ನ ಶಕ್ತಿನೆಲ್ಲ ಹಾಕಿ ಎಲ್ಲ ಸಾಧ್ಯತೆಗಳನ್ನು ಉಪಯೋಗ ಮಾಡಿಕೊಂಡು ಗೆಲ್ಲಲೇಬೇಕನ್ನುವಂಥ ಹಟ್ಟಕ್ಕೆ ಇವತ್ತು ಬಿದ್ದಿದೆ. ಯಾಕಂದ್ರೆ ಇದೇ ರೀತಿ ಬಿಟ್ಟರೆ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲೇ
ಅದೇ ಕಾಲಕ್ಕೆ RSSನ ಈ ನೋಂದಣಿ ವಿಷಯ ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ RSS ಏಳಿಗೆ ಹೊಡೆತ ಕೊಡ್ಬೋದು. ಜೊತೆಗೆ ಈಗ ರಾಮ ಮಂದಿರದಂತೂ ಶುರುವಾಗಿಬಿಟ್ಟದ. ರಾಮ ಮಂದಿರದ ಹುಂಡಿ ಹಗರಣ ಏನಿದ್ದಾರ ಚಂಪತ್ ರಾಯ್, ಗೋಪಾಲ್ ರಾವ್ ಜೊತೆಗೆ ಅನಿಲ್ ಮಿಶ್ರಾ ಇವರೆಲ್ಲರೂ BJP ಕಾಂಗ್ರೆಸ್ಸು BJPಗಳಿಗಿಂತ ಹೆಚ್ಚಿಗೆ RSSಗೆ ಬೇಕಾದಂಥವ್ರು, RSSನಿಂದ ಮೇಲೆ ಬಂದಂಥವ್ರು. ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ತದ ಒಬ್ಬರು ಉಪಾಧ್ಯಕ್ಷರು, ಇನ್ನುಳಿದವರು ಸದಸ್ಯರು ಹೌದು. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಇವತ್ತು RSSಗೆ ಅಟ್ ಎನಿ ಕಾಸ್ಟ್ ಕರ್ನಾಟಕದಿಂದ ಕಾಂಗ್ರೆಸ್ನ ಎತ್ತಂಗಡಿ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ DK ಅವರು ತಮ್ಮ ಸಂಪುಟ ವಿಸ್ತರಣೆಯಲ್ಲೇ ತಮ್ಮದು 3-4 ಜನ 5 ಜನರನ್ನು ತೆಗೆದುಕೊಳ್ಬಹುದು ವಿನಃ ಇಡೀ ಒಂದು 15-20 ಜನರನ್ನು ಬದಲಾಯಿಸ್ತೀನಿ ಅಂತ ಹೊರಟ್ರೆ ನಿಶ್ಚಿತವಾಗಿ ಈಗಾಗಲೇ ಮೊದಲನೆಯ ಸಂಪುಟ ವಿಸ್ತರಣೆಯಲ್ಲಿ ತೊಂದರೆ ಅನುಭವಿಸಿದ್ದಾರೆ. ಉದಾಹರಣೆಗೆ ಅವ್ರ ಮಿತ್ರರು ಗೊತ್ತಾದರೆ ನಿಮಗೆ ಹಿಂದಿನ ಸಾರಿಗೆ ಮಿನಿಸ್ಟರ್ ಹೇಗಿನವರು, ಅವ್ರ ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಮತ್ತು ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡರು, ಅದರಿಂದ ಮುನಿಯಪ್ಪನವರು ಅನೇಕರ ತೊಂದರೆ ಕೊಟ್ಟಿದ್ದಂತೆ ನೋಡಿದ್ದೀವಿ ನಾವು. ಹೀಗಾಗಿ ಮೋಸ್ಟ್ಲಿ DK ಅವರು ಆ ಪ್ರಯತ್ನ ಮಾಡಲಿಕ್ಕಿಲ್ಲ. ನಮ್ಮವರ ಬರಲಿ ನನ್ನವರ ಬರಲಿ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಅದಕ್ಕಾಗಿ DK ಅವರು ಜಾನ್ ನಡಿಬೋದು. ಈಗಾಗಲೇ ಬಿಡದಿ ವಿಷಯದಲ್ಲಿ ಒಂದಿಷ್ಟು ಗಡಿಬಿಡಿ ಮಾಡಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇವತ್ತು ಸಾಕಷ್ಟು ತೊಂದರೆ ಕೊಡ್ತದೆ DK ಅವ್ರಿಗೆ. ಇವತ್ತು ಈ ನಮ್ಮ HD ಕುಮಾರಸ್ವಾಮಿಗಳು ಇವರಿಗಿಂತಲೂ ನಮ್ಮ ಸಿದ್ದರಾಮಯ್ಯ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಅಂತ ಹೇಳಿಕೆ ಬರೋದನ್ನು ನೋಡಿದ್ರೆ ಸಿದ್ದರಾಮಯ್ಯ ಸಹಿತ JDSಗೆ ಚೆಕ್ಕೊಳ್ಳುವಂಥ ಪ್ರಯತ್ನ ನಡೆದದನ ಇದು ಕಾಂಗ್ರೆಸ್ ಸಹಿತ ಇಲ್ಲಿ ಎಚ್ಚರ ಎದ್ದಿರಬೇಕಾಗ್ಯದ. ಹೀಗಾಗಿ ಸಿದ್ದರಾಮಯ್ಯ ಹೇಳುವಂತಹ ಏನು ಸಂಪುಟ ಪುನರ್ರಚನೆಯಲ್ಲೇ ಈ ಶಾಸಕರನ್ನು ಮಿನಿಸ್ಟರ್ ಮಾಡಬಹುದು ಆಗ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲೂ ಸಹಿತ ಈ ವಿಷಯದಲ್ಲಿ ಅನಗತ್ಯ ಸಿದ್ದರಾಮಯ್ಯರನ್ನ ಎದುರು ಹಾಕಿಕೊಳ್ಳುವಂಥ ಹುಚ್ಚು ಸಾಹಸಕ್ಕೆ ಹೋಗಲಿಕ್ಕಿಲ್ಲ. ಮತ್ತು ಸಿದ್ದರಾಮಯ್ಯನವ್ರಿಗೂ ಈಗಾಗಲೇ ಹೇಳಿದಂಗೆ ಎಲ್ಲನೂ ಹೋರಾಟ ಮಾಡಬೇಕಂತಿಲ್ಲ. ಜಾಣ್ಮೆಯಿಂದ ತಮ್ಮ ನಿಯಂತ್ರಣವನ್ನು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷನ 2022ರಲ್ಲಿ ಮತ್ತೆ ಮರಳಿ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡೋ ಜೊತೆಗೆ ಇನ್ನೊಮ್ಮೆ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಆಗ್ಬೋದಾ ಅನ್ನುವಂಥ ದೂರದೃಷ್ಟಿನೂ ಅಲ್ಲಿ ಇದ್ದಂಗೆ ಅನ್ನಿಸ್ತದೆ. ಯಾಕಂದ್ರೆ ಈಗ ಹೈಕಮಾಂಡ್ ಮನಸ್ಸನ್ನು ಗೆದ್ದಿದ್ದಾರೆ, ಹೇಳಿದಂಗೆ ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಈ ಚುನಾವಣೆ ಅಂತ ಅಷ್ಟು ಸುಲಭ ಇಲ್ಲ. ಕೇವಲ DK ಅವರಿಂದ, ಕೇವಲ ರಾಹುಲ್ ಗಾಂಧಿ ಅವರಿಂದ ಕರ್ನಾಟಕದಲ್ಲೇ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಬಹಳ ಬಹಳ ಕಷ್ಟದ ಕೆಲಸ. ಅತ್ಯಂತ ರೇರೆಸ್ಟ್ ಆಫ್ ದ ರೇರ್ ಅನ್ನೋದನ್ನು. ಹೀಗಾಗಿ ಇದರದೆಲ್ಲ ಸದುಪಯೋಗ ಪಡ್ಕೊಂಡು ಸಿದ್ದರಾಮಯ್ಯನವರು ಮುಂದಿನ ದಿನದಲ್ಲೇ ಕಾಂಗ್ರೆಸ್ನ ಮೇಲೆ, ಕೇವಲ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಮಟ್ಟದ ಕಾಂಗ್ರೆಸ್ನಲ್ಲೇ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸೋ ಜೊತೆಗೆ ರಾಷ್ಟ್ರಮಟ್ಟದ ನಾಯಕರಾಗಿಯೂ ಹೊರಗೆ ಬರುವಂಥ ಹೊರಹೊಮ್ಮತ ಸಾಧ್ಯತೆಗಳಿದ್ದಾವೆ. ಸಪೋಸ್ ಏನಾದರೂ 2029ರಲ್ಲೇ ಇವತ್ತು ಹೊರಟಂಥ ಕಾಂಗ್ರೆಸ್ ಏನು ಹೋಗ್ತಾ ಇದೆ, ಅದಕ್ಕೆ ಬೆಂಬಲ ಸಿಗ್ತಾ ಇದೆ ಜನರದ್ದು. ಅದರಲ್ಲೂ ರಾಮ ಮಂದಿರದ ಹುಂಡಿ ವ್ಯವಹಾರ, ಅಲ್ಲಿ ಅವು ವ್ಯವಹಾರ ನಡೆದಿದ್ದು, ದುಡ್ಡು ಹೊಡೆದಿದ್ದು, ಭೂಮಿ ಹೊಡೆದಿದ್ದು, ಇವತ್ತು ಸಾಕಷ್ಟು RSSಗೆ ಮತ್ತು BJPಗೆ ಹೊಡೆತ ಕೊಡ್ತಾ ಇದೆ. ಜೊತೆಗೆ ಅದರಲ್ಲೂ ಮುಖ್ಯವಾಗಿ ಈ ನೀಟ್ ಮತ್ತು CBSE ಎಕ್ಸಾಮ್ಗಳ ಕಾರಣಕ್ಕಾಗಿ ಇವತ್ತು ವಾಂಗ್ಚುಕ್ರವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದು ಇನ್ನಷ್ಟು ಹೊಡೆತ ಕೊಡುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದಾಗಿ ಸಿದ್ದರಾಮಯ್ಯ ಒಟ್ಟು ಸಿಚುವೇಶನ್ ಲಾಭ ಮಾಡ್ಕೊಳ್ಳೋ ಸಲುವಾಗಿರ್ಬೋದು, ಬೇಡ ಸಹಜವಾಗಿ ರಾಜಕೀಯ ಆ ರೀತಿ ಇರ್ಬೋದು. ಒಟ್ಟಾರೆಯಾಗಿ DK ಅವರು CM ಆಗಿದ್ದಾರೆ, ಸಂತೋಷ ಪಡಬೇಕು. ಅದ್ರ ಬಿಟ್ಟು ನಾ ಹೇಳಿದಂಗೆ ನಡೀಲಿ ಅನ್ನುವಂಥದ್ದು ಬಂದರೆ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನೂ ಮಾಡಿದ್ದಾರೆ. ಒಬ್ಬರಿಂದೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋಗುವಂಥದ್ದು ಅಂತೇಳಿ ಅವ್ರಿಗೂ ಭಯ ಇದೆ ಹೈಕಮಾಂಡ್ಗೆ. ಯಾಕಂದರೆ ಆಲ್ರೆಡಿ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಕೊಟ್ಟು ಅವರು ಭಾಳ ಒಬ್ಬರನ್ನ ಬೆಳೆಸಬಾರ್ದಾಗಿತ್ತು ಅನ್ನುವಂಥ ಎಲ್ಲೋ ಮನದಲ್ಲಿ ಇನ್ನೂ ಇರ್ಬೋದು. ಅದಕ್ಕೆ ಸಾಮೂಹಿಕ ನಾಯಕತ್ವ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು DK ಅವರು CM ಮಾಡಿದ್ದಾರೆ ವಿನಃ ಅದರಲ್ಲಿ ಮತ್ತೇನೂ ಇಲ್ಲ. DK ಅವರ ಮೆರಿಟ್ ಏನಪ್ಪ ಅಂದ್ರೆ ಪಕ್ಷನಿಷ್ಠರು, ಅದೊಂದೇ ಮೆರಿಟು. ಮತ್ತು ಅದಕ್ಕಿಂತ ಹೆಚ್ಚಿಗಪ್ಪ ಅಂದ್ರೆ ರಾಹುಲ್ ಗಾಂಧಿಯ ಕುಟುಂಬದ ಅತ್ಯಂತ ಆತ್ಮೀಯರು ಅನ್ನುವಂಥ ಕಾರಣಕ್ಕಾಗಿ ಇವರು CM ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಆದರೆ ಒನ್ ಸಿಂಗಲ್ ಹ್ಯಾಂಡೆಡ್ಲಿ 2028ರಲ್ಲೇ ಗೆದ್ದು ಅಧಿಕಾರ ಹಿಡಿತದ ಕಾಂಗ್ರೆಸ್ ಈ DK ಅವರಿಂದ ಅನ್ನೋದು ಮಾತ್ರ ಹಗಲುಗನಸು ಅನ್ನೋದು ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರಾದರೂ ಸಹಿತ DK ಅವರು ಮುಖ್ಯಮಂತ್ರಿ ಪದವಿ ಬಿಟ್ಬಿಟ್ಟಿದ್ದಾರೆ. ಒಂದು 4-5 ಜನಕ್ಕೆ ಅನುಕೂಲ ಮಾಡ್ಬೋದು. ಬಟ್ ಅದಕ್ಕಿಂತ ಹೆಚ್ಚು ಹೊರಟ್ರೆ ನಿಶ್ಚಿತವಾಗಿ DK ಅವರಿಗೆ ತೊಂದರೆ ಆಗ್ಬೋದೇನೋ ಅಲ್ವಾ? ಏನು ಅನ್ನಿಸ್ತದೆ ನಿಮಗೆ?
ನಾನು ಹೇಳೋದು ಸರಿ ಅನಿಸುತ್ತೆ ತಪ್ಪು ಅನ್ಸುತ್ತೆ ಸರಿ ಅದು ಸರಿ ಇಲ್ಲ ತಪ್ಪಲ್ಲ ಏನಾದರೂ ನೋಡ್ರಿ ಮಾತಾಡ್ತಾ ಇರ್ರಿ ನಿಮ್ಮ ಕಾಮೆಂಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ಈ ಗಳಿಗೆ ಏನದಲ್ಲ ಸಿದ್ದರಾಮಯ್ಯರ ಒಂದು ಹಿಪ್ನೋಟಿಸಮ್ದಲ್ಲ ಕಾಂಗ್ರೆಸ್ ಅದ ಅದು ಅವ್ರು ಹಿಡಿತಿದ್ರೆ ಕಾಂಗ್ರೆಸ್ ಅದ ಅನ್ನೋದು ಮಾತ್ರ ನಿಜ ಆಗ್ತಾ ನೋಡೋದು. ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಕಾಮೆಂಟ್ ಬರಿತಾ ಇರ್ರಿ, ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ಜೊತೆಗೆ ಈ ನಿಮ್ಮ ಧ್ವನಿ ಸ್ವತಂತ್ರ ಧ್ವನಿಗೆ ಆದಂಥ ಸಿದ್ದರಾಮಯ್ಯ ಆರ್ಥಿಕ ಸಹಾಯ ಮಾಡ್ತಾ ಇರ್ರಿ. ಇದು ನಿಮ್ಮನ್ನೆಲ್ಲ ನಂಬಿಕೊಂಡು ಮುಂದೆ ಹೋಗ್ತಾ ಇದೆ, ಸತ್ಯ ಹೇಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ H16 ನ್ಯೂಸ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.